ಕೆದ ಗುಳಿ ಹಾಕ್ಲಾ ಗುಳಿ ಏನ್ ಬಿದ್ಲಾ ಕೆಳಗ್ ಬಿದ್ಲಾ ಹಿಂದೆ ಕಾಲ ಮುಂದೆ ಬಿದ್ದಿದ್ದು ಬಂದಿದ್ದೆ ಬಾರೆ ಎದ್ರಕಬೇಡ ನಾನೇ ಎಲ್ ಮಾಡ್ಬೇಕು ಮಾತ್ ಕೀತಾಡಂಗಿಲ್ಲ ಏನುವೆ ಎದ್ ಕುಕ್ಲವನ ಮೋಚ ಪಾಪ ಅವಂದು ಕಣಮ ತಪ್ಪು ಗುಳಿದು ಏನೋ ಸಹಸ್ರ ಗಯ್ಯಾಳಿ ಕಿರುಗೂರಿನ ಗಯ್ಯಾಳಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಯಾರು ಮಾತಾಡಂಗಿಲ್ಲ ತುಟಿಗರಂಗಿಲ್ಲ ಜಗಳ ಬೀಳ್ತಾ ಇರೋದೇ ಹುಲಿ ಬೆಳಗ್ಗೆ ಬೆಳಗ್ಗೆ ಹೊತ್ತು ಗೈಸ್ ನಾನು ಇವತ್ತು ಮನೆಯಿಂದ ನಿಮ್ದಿಯಾಗಿ ನಿದ್ದೆ ಹೊಡಿತಿದ್ವಿ ಬೆಳಗಿನ ಜಾವ ಕನ್ಸು ಹೊಡ್ಕೊಂಡು ನಮ್ಮಮ್ಮ ಬತ್ತು ಹೇ ಬಲ ಇಲ್ಲ ಅಂತಂತು ಒಂದು ಸಣ್ಣ ಜಗಳ ಆಗಿತ್ತು. ಜಗಳ ಆಗಿ ನನ್ಗೆ ಇವಾಗ ನೆಗೆ ಬರ್ತಿದೆ. ಅದು ನನ್ನ ದೇಶದಿಂದನೇ ಜಗಳ ಆಗಿದ್ದು. ನನ್ ಪರವಾಗಿ ನಮ್ಮಮ್ಮ ಬಂದು ನಿಂತು ಜಗಳ ಆಡ್ತಿರೋದು. ಇವಾಗ ನನ್ನ ಬಗ್ಗೆ ಯಾರೋ ಏನೇ ಮಾತಾಡ್ಬೇಕಾದ್ರು ಯೋಚನೆ ಮಾಡಿ ಮಾತಾಡಬೇಕು. ನನ್ನ ಮಗನ ಬಗ್ಗೆ ಮಾತಾಡಿದ್ರೆ ನಮ್ಮಮ್ಮ KGF 3 ಫಿಲಮ್ ತೆಗಿತಿದ್ಯಾ ಹೆಂಗೆ ಈ ರೇಂಜ್ ಗಡ್ಡ ಹುಡ್ಕೊಂಡಿದ್ಯಾ. ಬಟ್ ಆದ್ರೆ ಗಡ್ಡ ಇದ್ದಾಳೆ ಅನ್ಕೊಂಡ ಚೆನ್ನಾಗಿ ಕಾಣಿಸ್ತದ ನೀನು ನಿಜವಾಗ್ಲೂ. ಇವಾಗಿನ ಒಳ್ಳೆ ಹುಡುಗನ್ ತರ ಕಾಣಿಸ್ತಿದ್ದೆ. ಆರಾಮ ಗೆಳೆಯ ಎಷ್ಟು ದಿವಸ ಆಗಿದ್ ನೀನ್ ನೋಡಿ ಕೆಲ್ಸಕ್ಕೆ ಹೋಗಿದ್ನಲ್ಲ. ಆಯ್ತಾ ಏಳು ದಿವಸ ಆಗಿದ್ದೀನಿ ಸಿಕ್ಕಿ ನಿನ್ ಮಗ ತೋರ್ಸ್ಬೇಕು ಅವಾಗ ಅವಾಗ ಬಂದ್ಬಿಟ್ಟು. ಸರಿ ಮೊನ್ನೆ ತಾನೇ ಬಂದಿದ್ನಲ್ಲ ಮರೆಯ. ಇಲ್ಲ ಟ್ರಿಪ್ ಕೈದಾಗ ಬಚ್ಚಿಯಾ ಬೇಡ ಇನ್ನೊಂದ್ಸತಿ ಬರ್ತೀನಿ ಹೋಗಿ. ಬಾ ಇರ್ಲಿ ಹೊಸಿ ಲೇಡೀಸ್ ಅಂತೆಲ್ಲ ಹೋಗೋದು. ಲೇಡೀಸ್ ಆದ್ರೆ ಬರಲ್ಲ ನೀನು. ಬರ್ತೀನಿ ಇನ್ನೊಂದ್ಸತಿ ಬರ್ತೀನಿ ಹೋಗು. ಏನ್ ಫುಲ್ ಆರಾಮಾಗಿದ್ಬಿಟ್ಟಿದೆ ಇವತ್ತು. ಆರಾಮಾಗ ಅವನಿ ಫುಲ್ ಇದು ಸ್ಟಡಿ ಆಗ್ಬಿಟ್ಟಿದ್ಯಾ. ಏನು ಸ್ಟಡಿ ಆಗಿಲ್ಲ ಜಮೀನು ಅಣ್ಣ ಟೈಟ್ ಆಗೋದ್ರು ಫುಲ್ ಸ್ಟಡಿ ಅನ್ನಂಗೆ. ಚಳಿಗಾಲ ಬಂದಾಗ ನನ್ನ ಸ್ಕಿನ್ ಒಂದೇ ತರ ಬಿಹೇವ್ ಮಾಡುತ್ತೆ. ಎಷ್ಟೇ ಹೊಸ ಮಾಯಿಶ್ಚರೈಸರ್ ಗಳನ್ನ ಟ್ರೈ ಮಾಡಿದ್ರು ಎಷ್ಟೇ ಕ್ರೀಮ್ ಗಳನ್ನ ಬದಲಾಯಿಸಿದ್ರು ಸ್ಕಿನ್ ಮಾತ್ರ ಡ್ರೈ ಡಲ್ ಮತ್ತೆ ಲೈಫ್ ಇಲ್ದೇ ಇರೋ ತರ ಆಗಿರುತ್ತೆ. ಮತ್ತೆ ಆಮೇಲೆ ಮುಖ ತೊಳಿತಿದಂಗೆ ಸ್ಕಿನ್ ಎಲ್ಲ ಸಿಕ್ಕಾಪಟ್ಟೆ ಟೈಟ್ ಅನ್ನೋ ತರ ಫೀಲ್ ಬರ್ತದೆ. ಬಿಳಿ ಡ್ರೈ ಪ್ಯಾಚಸ್ ಗಳು ಕಾಣಿಸ್ತೇವೆ ಮತ್ತೆ ತುಟಿ ಎಲ್ಲ ಒಡೆದಿರುತ್ತೆ. ನಾವೇನಾದ್ರೂ ನಮ್ ಸ್ಕಿನ್ ಗೆ ಕ್ರೀಮ್ ಗೇಮ್ ಅಪ್ಲೈ ಮಾಡಿದ್ರೆ ಸ್ಮೂತ್ ಆಗಿ ಕಾಣಿಸೋ ಬದಲು ಒಂಥರ ವಿಚಿತ್ರವಾಗಿ ಕಾಣಿಸುತ್ತೆ ಅನ್ಕೊಳ್ಳಿ. ಚಳಿಗಾಲದಿಂದ ಮುಖ ಹೊಡೆದಿರೋದ್ರಿಂದ ಸಿಕ್ಕಾಪಟ್ಟೆ ಕನ್ಫ್ಯೂಸಿಂಗ್ ಏನು ಅಂದ್ರೆ ಒಂದೊಂದಿನ ಸ್ಕಿನ್ ಡಲ್ ಆಗಿರುತ್ತೆ, ಒಂದೊಂದಿನ ಡ್ರೈ ಆಗಿರುತ್ತೆ, ಮತ್ತೆ ಕೆಲವೊಂದಿನ ಸಿಕ್ಕಾಪಟ್ಟೆ ಪಿಂಪಲ್ಸ್ ಗಳಿರ್ತವೆ. ಚಳಿಗಾಲದಲ್ಲಿ ಸ್ಕಿನ್ ಪ್ರಾಬ್ಲಮ್ ನಿಜ ಹೇಳ್ಬೇಕು ಅಂದ್ರೆ ಪ್ರತಿ ವರ್ಷ ನಾನು ಡಿಫ್ರೆಂಟ್ ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡ್ತಿದ್ದೆ. ಅದೇ ನಾನು ಮಾಡ್ತಿದ್ ಮಿಸ್ಟೇಕ್ ಗಳು. ಅದ್ ಬಿಟ್ರೆ ಸಲೂನು ಫೇಶಿಯಲ್ ಗಳು ಮಾಡ್ಸಕ್ಕೆ ಅಂತ ಅನ್ಬಿಟ್ಟು ಹೋಗೋದು. ಏನು ವರ್ಕ್ ಆಗದೆ ಇದ್ದಾಗ ಡರ್ಮಟಾಲಜಿಸ್ಟ್ ಹತ್ರ ಹೋಗ್ಬೇಕು ಅಂತ ಅನ್ಕೊಂತೀವಿ. ಬಟ್ ಆದ್ರೆ ಅವ್ರು ಕೇಳೋ ಕನ್ಸಲ್ಟೇಷನ್ ಫೀಸ್ ಗಳನ್ನ ಕೇಳಿದ್ರೆ ತಲೆ ತಿರ್ಗದಂತೂ ಪಕ್ಕ. ಆದ್ರೆ ಈ ಸತಿ ನನಗೂ ನಿಮ್ಗೂ ಇಬ್ರಿಗೂ ವರ್ಕ್ ಆಗೋ ತರ ಒಂದೇ ಒಂದು ಸೊಲ್ಯೂಷನ್ ತಂದಿದ್ದೀನಿ. ಅದೇ ಕ್ಯೂರ್ ಸ್ಕಿನ್ ಆಪ್. ಕ್ಯೂರ್ ಸ್ಕಿನ್ ಆಪ್ ಬರೀ ನಿಮ್ಗೆ ಪ್ರಾಡಕ್ಟ್ಸ್ ಗಳನ್ನ ಕೊಡಲ್ಲ, ಇದು ನಿಮ್ಗೆ ಡರ್ಮಟಾಲಜಿಸ್ಟ್ ಕೊಡುತ್ತೆ, ಅದು ಮನೇಲೆ ಕೂತಿದ್ರು. ಕ್ಯೂರ್ ಸ್ಕಿನ್ ಆಪ್ ನ ಇನ್ಸ್ಟಾಲ್ ಮಾಡ್ತಿದ್ದಂಗೆ ಫಸ್ಟ್ ನೀವು ಮೇಲ ಫಿಮೇಲ ಮತ್ತೆ ನಿಮ್ ಹೆಸರು ಇದನ್ನೆಲ್ಲ ಕೇಳ್ತಿದೆ. ಅದನ್ನೆಲ್ಲ ಕೊಟ್ಟು ನೀವು ಲಾಗಿನ್ ಆಗ್ಬೇಕಾಯ್ತದೆ. ನೀವೆಲ್ಲ ಲಾಗಿನ್ ಆದ್ಮೇಲೆ ಫಸ್ಟ್ ನಿಮ್ಗೆ ನಿಮ್ಮ ಫೇಸ್ ಫ್ರಂಟ್ ಸೆಲ್ಫಿ ಫೋಟೋ ಕೇಳುತ್ತೆ. ಸೆಲ್ಫಿ ಫೋಟೋನ ಅಪ್ಲೋಡ್ ಮಾಡ್ತಿದ್ದಂಗೆ ಅಲ್ಲೇನೆ ನಿಮ್ಗೆ ನಿಮ್ಮ ಫೇಸ್ ಅಲ್ಲಿ ಆಕ್ನಿ ಆಯ್ತಾ, ಪಿಂಪಲ್ ಆಯ್ತಾ, ಪಿಗ್ಮೆಂಟೇಷನ್ ಆಯ್ತಾ, ಎಲ್ಲೆಲ್ಲಿ ಮಾರ್ಕ್ಸ್ ಇರ್ತದೆ, ಡಾರ್ಕ್ ಸ್ಪಾಟ್ಸ್ ಎಲ್ಲೆಲ್ಲಿ ಇರ್ತದೆ ಅನ್ನೋದನ್ನ ಆ ಫೋಟೋ ಅಪ್ಲೈ ಮಾಡ್ತಿದ್ದಂಗೆ ಅದೆಲ್ಲ ಅಲ್ಲಲ್ಲೇ ಡಿಟೆಕ್ಟ್ ಮಾಡುತ್ತೆ. ಎಕ್ಸ್ಪೀರಿಯನ್ಸ್ ಇಂಡಿಯನ್ ಡರ್ಮಟಾಲಜಿಸ್ಟ್ ಡಾಕ್ಟರ್ ನಿಮ್ಮ ಸ್ಕಿನ್ ಗೆ ಸೂಟೇಬಲ್ ಆಗೋ ತರ ಪ್ರಾಡಕ್ಟ್ಸ್ ಗಳನ್ನ ರೆಡಿ ಮಾಡ್ಕೊಡ್ತಾರೆ. ಅವ್ರು ರೆಡಿ ಮಾಡಿದಂತ ಕಿಟ್ ನಿಮ್ಮ ಮನೆ ಬಾಗಿಲಿಗೆ ಬಂದು ಡೆಲಿವರಿನೂ ಕೊಡ್ತಾರೆ. ಮತ್ತೆ ಇಲ್ಲಿ ನೋಡಿ ನನ್ನ ಸ್ಕಿನ್ ಗೆ ಸೂಟೇಬಲ್ ಆಗೋ ತರ ನನಗೆ ಒಂದು ಕಿಟ್ ನ ರೆಡಿ ಮಾಡ್ಕೊಟ್ಟವ್ರೆ. ಮತ್ತೆ ಇಲ್ಲಿ ನೋಡಿ ಇಷ್ಟು ನನಗೆ ಕಳ್ಸಿಕೊಟ್ಟಿರೋ ಪ್ರಾಡಕ್ಟ್ಸ್ ಗಳು. ಮತ್ತೆ ಸಿಕ್ಕಾಪಟ್ಟೆ ಖುಷಿಯ ವಿಚಾರ ಏನು ಗೊತ್ತಾ, ಈ ಒಂದು ಕ್ಯೂರ್ ಸ್ಕಿನ್ ಆಪ್ ಅಲ್ಲಿ ನಿಮ್ಗೆ ಡಾಕ್ಟರ್ ಕನ್ಸಲ್ಟೇಷನ್ ಫೀಸ್ ಏನು ಇರೋದಿಲ್ಲ. ನೀವು ಕಿಟ್ಗೆ ಅಂತ ಕೊಟ್ಟಿರ್ತೀರ 2200 ರೂಪಾಯಿ, ಅದರಲ್ಲೇ ಡಾಕ್ಟರ್ ಕನ್ಸಲ್ಟೇಷನ್ ಫೀಸು ಇನ್ಕ್ಲೂಡ್ ಆಗಿರುತ್ತೆ. ಜೊತೆಗೆ ನಿಮ್ಗೆ ಮಂತ್ಲಿ ಫಾಲೋ ಅಪ್ ಇದರಲ್ಲಿ ಇನ್ಕ್ಲೂಡ್ ಮಾಡಿರ್ತಾರೆ. ಮತ್ತೆ ನಿಮ್ಮ ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗೋವರೆಗೂ ಡಾಕ್ಟರ್ ನಿಮ್ ಜೊತೆಗೆ ಇರ್ತಾರೆ. ನಂಗೆ ಸಿಕ್ಕಿದ್ದು 3 ಸಿಂಪಲ್ ರೂಟೀನ್ ಸ್ಟೆಪ್ ಗಳಷ್ಟೇನೆ. ಮಾರ್ನಿಂಗ್ ಮತ್ತೆ ನೈಟ್ ಗೆ ಸ್ವಲ್ಪ ವಾರಗಳಲ್ಲೇನೆ ಡ್ರೈನೆಸ್ ಡಲ್ನೆಸ್ ಎಲ್ಲ ಕಂಟ್ರೋಲ್ ಆಯ್ತು. ಜೊತೆಗೆ ಪಿಂಪಲ್ಸ್ ಗಳನ್ನು ಸಿಕ್ಕಾಪಟ್ಟೆ ಕಡಿಮೆ ಆದ್ವು ಅನ್ಕೊಳ್ಳಿ. ಮತ್ ನೀವು ಚಳಿಗಾಲದಲ್ಲಿ ಸ್ಕಿನ್ ಪ್ರಾಬ್ಲಮ್ ಇಂದ ಸಿಕ್ಕಾಪಟ್ಟೆ ಸ್ಟ್ರಗಲ್ ಆಯ್ತಿದ್ರೆ ಯಾವ್ದಾವ್ದೋ ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡಿ ಸುಮ್ನೆ ದುಡ್ಡು ವೇಸ್ಟ್ ಮಾಡೋ ಬದಲು ಒಂದು ಡಾಕ್ಟರ್ ಗೈಡೆಡ್ ಸೊಲ್ಯೂಷನ್ ನ ಆಯ್ಕೆ ಮಾಡ್ಕೊಳ್ರಿ. ಮತ್ತೆ ಇನ್ನು ಯಾಕೆ ಯೋಚನೆ ಮಾಡ್ತಿದ್ದೀರಾ, ಕ್ಯೂರ್ ಸ್ಕಿನ್ ಆಪ್ ನ ಇವಾಗಲೇ ಡೌನ್ಲೋಡ್ ಮಾಡಿ. ಕ್ಯೂರ್ ಸ್ಕಿನ್ ಆಪ್ ಲಿಂಕ್ ಮತ್ತೆ ಕೂಪನ್ ಕೋಡ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಪಿನ್ ಮಾಡಿರ್ತೀನಿ, ಜೊತೆಗೆ ಕಮೆಂಟ್ ಬಾಕ್ಸ್ ಅಲ್ಲೂ ಪಿನ್ ಮಾಡಿರ್ತೀನಿ. ಹೋಗಿ ಇವಾಗಲೇ ಚೆಕ್ ಮಾಡಿ. ಒಂದು ಸೆಲ್ಫಿ ವಿಡಿಯೋ ಅಪ್ಲೋಡ್ ಮಾಡಿ, ಜೊತೆಗೆ ನಿಮ್ಮ ವಿಂಟರ್ ಸ್ಕಿನ್ ಜರ್ನಿನ ಹಿಂದೆ ಸ್ಟಾರ್ಟ್ ಮಾಡಿ. ಇವತ್ತು ಬೆಳಗಿನ ಜಾವ ತಿಂಡಿ ನಮ್ಮವ್ವ ಬೇಳೆ ಸಾರು
ನೆರೆ ರಾತ್ರಿ ಬೆಳಗ್ಗೆ ಬೇಳೆ ಸಾರು, ಇದು ಬೆಳಗ್ಗೆ ಕುದಿಸಿರೋ ಅನ್ನ. ಅತ್ತೆ 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 ಹುಷಾರಮ್ಮ. ಶಶಿಕಲಾ ಶಶಿಕಲಾ ಚಿನ್ನು ಮಗಳೇ, ದಿಸ್ ಇಸ್ ಫಾರ್ ಯು. ಐಸ್ ಕ್ರೀಮ್ ಬೇಕು ಅಂದೆಲ್ಲ ಮನೆ, ಅದಕ್ಕೆ ಕಣಮ್ಮ ತಕ. ಗೈಸ್, ಆನೆ ಮೇಲೆ ಆನೆಗಳ ಹತ್ತಿ ಕ್ಲೀನ್ ಮಾಡ್ತಾವೆ. ಇದು ಗೂಳಿ, ಅದೊಂದು ಆನೆ ಅಷ್ಟೇ. 2 ಗೂಳಿಗಳು ಇದ್ದಂಗೆ ಮಟ್ಟಿಗೆ ಫುಲ್ ಕ್ಲೀನ್. ಅಣ್ಣ ಬಾಸ್. ಶಿಷ್ಯ ಏನೋ ನಿನ್ನ ವಿಷಯ ನಗಿತಾವನೆ. ಗಾಯ್ಸ್ ಗಾಯ್ಸ್ ಗಾಯ್ಸ್, ನಮ್ ಶಿಷ್ಯ ಫುಲ್ ಸ್ಮೈಲಿಂಗ್. ಈ ಕಡೆ ಅಯ್ಯೋ ಬಡ್ಡಿ ನಗ್ಯೋ. ಹತ್ಕೊಂಡ್ ನೆಗಿತಿರೋದ್ ಕಣಕ. ಏನೇ ಕಲ್ತಿದ್ರ? ನೀರ್ ಚೆಲ್ದ ಅದಕ್ಕೆ. ನೀರ್ ಅವನೇ ಚೆಲ್ಬಿಟ್ಟು ಅವನೇ ಹೇಳ್ತಿರೋದ? ಬೈದೆ ಅದಕ್ಕೆ. ಏಯ್ ಅಲ್ಲಿ ಮಾಮ ಸ್ಮೈಲ್ ಮಾಡಿದ್ರೆ ಸಿಕ್ಕಾಪಟ್ಟೆ ಕ್ಯೂಟ್ ಆಗಿ ಕಾಣಿಸ್ತೇನೆ ನಮ್. ಇಟ್ಸ್ ಟೈಮ್ ಟು ಪ್ರೋಗ್ರೆಸ್. ಗೈಸ್, ಇವತ್ತು ನಾವು ಯಾವುದೋ ಒಂದು ಜಾಗಕ್ಕೆ ಹೋಗ್ತಾವೆ. ಗೊತ್ತಾಗಬೇಕು ಅಂದರೆ ಪೂರ್ತಿ ವಿಡಿಯೋ ನೋಡ್ತೀರಿ. ಇವಾಗ ಅಷ್ಟರಲ್ಲಿ ನಂದು ಒಂದು ಆರ್ಡರ್ ಬಂದಿತ್ತು, ಒಂದು ಶೂ ಬುಕ್ ಮಾಡಿದ್ದು, ಅದು ಇಸ್ಕೊಬರಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ಸಿಸಿಂಗ್ ಕರ್ಕೊಯ್ತವನೆ. ದಿಸ್ ಇಸ್ ದ ಶೂ. ನಮ್ಮ ಕರೀನ ಆವಾಗಲೇ ನಮ್ಮಮ್ಮ ತೊಳೆದು ಪೂಜೆ ಮಾಡಿ ನಿಲ್ಸ್ಬಿಟ್ಟದೆ. ಬಾ ತಾಯಿ ಕೂತ್ಕೋ. ಸಣ್ಣ ಮಾಡ್ಕೊಂಡತ್ತು ತಾಯಿ. ಶಿಷ್ಯ ಏನಲ್ಲ ನಿನ್ನ ವಿಷಯ? ಕಾರಲ್ಲಿ ಹೋಯ್ತವ್ರೆ ಅಂತ ಬಂದೆಯಾ? ತಗೊಳ್ಳಿ. ನಮ್ಮ ಕರಿ ಪಿಗರು ಮತ್ತೆ ನಮ್ಮ ಡೋಂಗಿ ಬತ್ತವನೆ. ದುಡ್ಡು ಕೊಡ. ಗೈಸ್, ನಮ್ಮಮ್ಮ ದುಡ್ಡು ಕೊಡ್ತಾ ಇದೆ ನಮ್ಮ ಗಿರೀಶ್ ಮಾಮ್ಗೆ. ಏನಕ್ಕ ಅದು ಗಿರೇಶ ಅಂತ ನಿನ್ನೆ ತಮ್ಮನ ರೆಸ್ಪೆಕ್ಟ್ ಇಲ್ಲ ಇವಳಿಗೆ. ಎಲ್ಲ ನಾವು ಕಟ್ಕೋತೀನಿ ನಮ್ಮೆ. ಕರ್ಕೋಯ್ದಿಲ್ಲ, ಕರ್ಕೋಗಲ್ಲ ಕಣಮಿ ನೀನು. ಗೈಸ್, ನಾನು ಮತ್ತೆ ಅಪ್ಪಿ ಇವತ್ತು ಎಲ್ಲಿಗೆ ಹೋಯ್ತಿದೀವಿ? ಅದೇ ಹಾಯ್ ಹಾಯ್ ಮಾಮ್ಸ್, ಹೌ ಆರ್ ಯು ಫೀಲಿಂಗ್? ಏನಪ್ಪ ಶಶಾಂಕು, ಏನ್ ಮಗ ಏನ ನೋಡ್ತಿದ್ಯಾ? ಏನ್ ಅಲ್ಲ, ಪ್ಯಾಂಟ್ ಮ್ಯಾಚಿಂಗ್ ಹಾಕತಿಲ್ಲ. ಯಾವ ತರ ನೀನು? ಅದು ನನ್ ಪ್ಯಾಂಟೇ ಕದ್ದಿರೋದು. ನೀನೇ ಕಾಪಿ ಮಾಡೋದು, ನಾನು ಹಾಕಿದ್ಮೇಲೆ ನೀನ್ ಹಾಕೊಂಡಿರೋದು. ಇಲ್ಕದ್ದೆ ಏನ ಚಿನ್ನದ ಹಾಕಬಿಟ್ಟಿದ್ಯಾ? ನಮ್ಮ ಅಣ್ಣಂದು ಕದ್ದೆ. ಯಾವ ಎಲ್ಲ ಕಣೆ, ನನ್ನಷ್ಟು ದಪ್ಪ ಇದೆಯೇನೆ ನೀನು. ಎಂತ ಡುಮ್ಮಿನೇ ನೀನು. ಅಲ್ಲ, ನನ್ ಪ್ಯಾಂಟ್ ನೋಡು ಕರೆಕ್ಟ್ ಆಗಿ ಆಯ್ತದೆ ಇವಳಿಗೆ. ಹಾ, ಅಂತಿಂತ ಡುಮ್ಮಿ ಎಲ್ಲ ಇಲ್ಲಿ ಸೀರಿಯಸ್ ಆಗಿ ಇಲ್ಲ ಕಣು. ಆಯ್ತು, ಹಾಕ ಸುಪ್ಲೆ. ಓಡತ್ತೆ ನಿಂಗಮ್ಮ ಬಾರಮ್ಮ. ನಿಂಗಮ್ಮ ಅಪ್ಪಿಂಗ್ ಕಿಡ್ನಾಪ್ ಮಾಡವ ಅಂತ ಮಾಡು. ನೀನು ಬಂದಿದ್ದ ರೆಸಾರ್ಟ್ಗೆ? ಈ ತರ ಬಾ ನಿಂಗಮ್ಮ, ನೀನು ಹಸೆ ಬಾ ನಿಂಗಮ್ಮ ಇರ್ಲಿ. ಏ ಬಾ ನಿಂಗಮ್ಮ ಇರ್ಲಿ. ಏ ಬಾ, ಅಪ್ಪಿಂಗ್ ಕಿಡ್ನಾಪ್ ಮಾಡ್ಬಿಡವ. ಎಲ್ಲರೂ ಮಾರಾಕ್ ಬಿಟ್ಟು ಬಂದ್ಬಿಡವ ಸಂತಿಗಿಂತ. ಏನ್ ಅಳ್ತಾ ಕೂತಿಲ್ದ್ರ ಏನು ಕಲ್ತಿದ್ದ? ಏನು ಕಲ್ತಿದ್ಲ? ಚಂದಿಲ್ದೋದ್ ಮಗ್ಳು ಉಟ್ಬಿಟ್ಟವಳೆ. ಯಾರ ಮದ್ವೆ ಆದಾರ ಅಂತ ಹೇಳ್ತಿದ್ದ. ಮತ್ತೆ ಇಷ್ಟೊಂದ್ ಚೆನ್ನಾಗಿ ಗಂಡ ಅದ್ ಹೆಂಗ್ ನೋಡ್ಕೊಂಡ್ ಸಿಕ್ಕ ಗಂಡ ಹಿಂಗ್ ನೋಡ್ಕೊಂಡದು ಅಂತ. ಅಯ್ಯೋ, ಇಂಥ ಬಜಾರಿ ಹಿಂಗ್ ತಡ್ಕ ಬಾಜಾರಿ ಅಂತಿದ್ದೀರ. ಸುಮ್ನೆ ಏನ್ ಅಳ್ತಾ ಕೂತವಳ? ಯಾಕೆ ಹೇಳ್ತಿಲ್ಲ? ಏನಕ್ಕಂತ ಹೇಳ್ತಿದ್ದ? ಗೈಸ್, ನೆಕ್ಸ್ಟ್ ನಾನು ನಮ್ಮ ಅಪ್ಪ, ನಮ್ಮ ದೊಡ್ಡಪ್ಪ, ನಮ್ಮ ಅಂಕಲ್ ಟ್ರಿಪ್. ನೆಕ್ಸ್ಟ್ ನಾವು ಮುರುಡೇಶ್ವರಕ್ಕೆ ಹೋಗ್ತೇವೆ. ಸ್ಕೂಬಾ ಡೈವಿಂಗ್ ಹೊಡಿಸ್ತೀವಿ ರೀ. ನೀರಿನ ಪ್ರಪಂಚ ತೋರಿಸ್ತಾ ಇರೋದು, ಅಂಡರ್ ವಾಟರ್ ಪ್ರಪಂಚನ ನಿಮ್ಗೆ. ಎಲ್ಲ ಎಂಬಕ ಸಮಾಚಾರ ಡೊಂಗಿ ಸೇವಿಂಗ್ ಗಿವಿಂಗ್ ಮಾಡ್ಬಿಟ್ಟು ಫುಲ್ ಹ್ಯಾಂಡ್ಸಮ್ ಆಗ್ಬಿಟ್ಟಿದ್ಯಾ? ಬಾ ನೀನುವೆ. ಮುಡಿ ಗಿಡಿ ಕೊಟ್ಬಿಟ್ಟಿದ ಕಟಿಂಗ್ ಆತರ. ಊಟ ಮಾಡ್ತೀಯಾ? ನಿನ್ ಮಗ್ಳಿಗೆ ಕೇಳ್ತಾವಳೆ. ನಾವು ನಮ್ಮ ಫ್ಯಾಮಿಲಿ ಇಲ್ಲಿ ನೋಡಿ, ನಾವ್ ಎಷ್ಟು ಜನ ಇದಾವೆ ಗೊತ್ತಾ? 1, 2, 5, 6, 7, 8, 9 ನನ್ನೂ ಸೇರ್ಸ್ 10 ಜನ ಟೋಟಲ್ ಆಗಿ ಹೋಯ್ತಾ ಇರೋದು. ಈಸಿ ಆಗ್ಬಿಟ್ಟದೆ ನಮ್ ಗಾಡಿ ಇವಾಗ. ಲೆಟ್ಸ್ ಗೋ ಅಂತ ಹೇಳಿ
ಸ್ವಲ್ಪ ಜೋರ್ಸಿರ್ಲಿ ಕಣ್ರಲ್ಲ ಹಿಂದೆ ಇರೋಳೆ ಮುದ್ದಿನ ತುಡುಗಿ ಚಂದ ಮೌನದ ರೂಪವೇ ಅಂದ ನೀನ ಏನ್ ಇನ್ನೊಂದಿನ ಇಲ್ಲಿ ನೋಡಿ ಇವೆಣ್ಣೆ ಎಷ್ಟು ಒಳ್ಳೆ ಎಣ್ಣೆ ಕರ್ಗಿದ್ರುವೆ ಬೆಳಗಿರೋ ಬೇವರ್ಸೆ ಕಳ್ಸಿರೋ ಆಟಿಗ ಚೇಂಜ್ ಮಾಡ್ಕೊಳ್ಳೋದು ಅತ್ತೆ ಲುಕ್ ನೋಡ್ಬೇಕು ಮಾಮ್ಸ್ ಇಬ್ರು ಮಾಮ್ಸ್ಕು ಬಾಯ್ ಬಾಯ್ ನಾಳೆ ಸಾಯಂಕಾಲ 8 ಗಂಟೆ 10 ಗಂಟೆ ಅಷ್ಟೊತ್ತಾಗಲ್ಲ ನಿಂಗ ಒಂದ 4 ಗಂಟೆ 5 ಗಂಟೆ 4 ಗಂಟೆನೂ ಆಗಲ್ಲ ಒಂದ್ 3 ಗಂಟೆಗೆಲ್ಲ ಬಂದ್ಬಿಡ್ತೀವಿ ನಿಂಗಮ್ಮ ವಾಪಸ್ಸು ಅಕ್ಕ ಮಧ್ಯಾಹ್ನ ಊಟ ಮುಗಿಸ್ಕೊಂಡೆ ಕಣಕ್ಕ ನಾವು ಬರೋದು ನಾವ್ ಇವತ್ತು ಏನು ತಿನ್ನಿಕ್ಕಿಲ್ಲ ಚಿಕನ್ ಮಟನ್ ನಾಳೆ ತಿನ್ಬೇಡ್ದ ನಾವು ಮನೇಲಿ ಮಾಡ್ಕೊಂಡು ತಿನ್ನೋರು ನಡಿ ಅದೇನ್ ಚೆನ್ನಾಗಿರ್ಕೆ ಬರ್ತದೆ ಗೈಸ್ ನಿಂಗಮ್ಮನ್ನ ಎತ್ತಾಕ ಹೋಯ್ತಾ ಈಗ ಫೈನಲಿ ಏನ್ ನಿಂಗಮ್ಮ ನೀನ್ ಈ ತರ ಮೋಸ ಮಾಡ್ತೀಯ ಅಂತ ನಂಬಿರ್ಲಿಲ್ಲ ಎಲ್ಲರಿಗೂ ಹೇಳಿಲ್ಲ ಇಷ್ಟು ಬೇಜಾರು ಮಾಡ್ತೀಯ ಅಂತ ನಿಮ್ಮ ಈ ತರದೆಲ್ಲ ಇರ್ತಾರನೇ ಎಂತ ಕೆಟ್ಟ ಜನ ಇವರು ಗೈಸ್ 100 ರೂಪಾಯಿಗೆ 5 ಅನಾನಸ್ ಅಂತೆ 4 ಹೇಳ್ತಾವ್ರೆ ನಮ್ಮಮ್ಮ 5 ಇಸ್ಕೊಬತ್ತೀನಿ ಅಂತ ಚಾಲೆಂಜ್ ಮಾಡ್ಕೊ ಹೋಯ್ತಿರೋದು ಏನಮ್ಮಿ ಸಮಾಚಾರ ಲೇ ಮದುವೆ ಹಾಗೆ ಮಾತಾಡಿಲ್ಲ ಅಂದ್ರೆ ನೀನ್ ಇಳಿಸ್ತೀನಿಲ್ಲ ಮದುವೆ ಐತಿ ಆಗಲ್ವಾ ಏನಕ್ಕಾಗಲ್ಲ ನನ್ನಲ್ಲಿ ಏನ್ ಕಮ್ಮಿ ಆಗೈತೆ ಹೇಳು ಅಲ್ಲಿ ಅಪ್ಪಿ ಅಂತ ಏನ್ ಬುದ್ಧಿಯ ನಿಂಗೆ ನೋಡಿಗಲ್ಲ ಮದುವೆ ಮಾಡ್ಕೊಡೆ ಅಕ್ಕ ನಿನ್ ಮಗಳನ್ನ ಮಾಡ್ಕಪ್ಪ ಮನುವಿತ್ ಆಯ್ತೇನ ಲೇ ದೊಡ್ಡ ಮಗ್ಳು ಅವಳಲ್ಲ ಚಿಕ್ಕ ಮಗ್ಳು ನಾವು ನೀನದನ್ನ ಕಂಟಿನ್ಯೂ ಮಾಡು ದೊಡ್ಡ ಮಗ್ಳು ಬೇಡ ಚಿಕ್ಕ ಮಗ್ಳು ಸಾಂಗ್ ಕಂಟಿನ್ಯೂ ಮಾಡು ದೊಡ್ಡ ಮಗಳು ಬೇಡ ಸಣ್ಣ ಮಗಳು ಬೇಡ ಸಣ್ಣ ಮಗಳು ಬೇಡ ದೊಡ್ಡ ಮಗಳು ಬೇಡ ಅತ್ತಿ ಕೊಟ್ರವ 100 ರೂಪಾಯಿಗ ಗೈಸ್ ಕೊನೆಗೂ ಬಂದು ತಲುಪ್ತು ಒಂದು ಜಾಗಕ್ಕೆ ಹೋಗಿ ತೋರ್ಸ್ಕೊಡ್ತೀನಿ ಯಾವ ಜಾಗ ಅಂತ ಗೈಸ್ ನಾವು ಬಂದು ರೀಚ್ ಆಗಿರೋದು ಬಂದು ಒಂದು ಹೋಮ್ ಸ್ಟೇಗೆ ಈ ಹೋಮ್ ಸ್ಟೇ ಹೆಸರು ರಿವರ್ ಸೈಡ್ ಹೋಮ್ ಸ್ಟೇ ಅಂತ ಯಾಕಂದ್ರೆ ಅಲ್ಲಿ ನೋಡಿ ದೂರದಲ್ಲಿ ಕಾಣಿಸ್ತದಲ್ಲ ಆ ಕಡೆ ಕೆರೆ ಅದೇ ಈ ಕಡೆನೇ ಹೋಮ್ ಸ್ಟೇ ಗೈಸ್ ಅದು ಹೊಳೆ ಕೆರೆ ಅಲ್ಲ ಸಾರಿ ಹೊಳೆ ಗೈಸ್ ಇವರೇನೆ ನೋಡಿ ಈ ಹೋಮ್ ಸ್ಟೇ ಓನರ್ ಯಾವ ಜ್ಯೂಸು ಸರ್ ಇದು ಎಳ್ಳಿಕಾಯಿ ಜ್ಯೂಸ್ ಸರ್ ಇದು ಎಳ್ಳಿಕಾಯಿ ಜ್ಯೂಸ್ ಇದು ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಿರೋದು ತುಂಬಾ ಚೆನ್ನಾಗಿ ಹೆಲ್ತಿಗೆ ತುಂಬಾ ಒಳ್ಳೇದಿದು ಬಾಡಿನ ತುಂಬಾ ಕೂಲ್ ಮಾಡುತ್ತೆ ಎಳ್ಳಿಕಾಯಿ ಯಾವ್ದೋ ಮನೆಗೆ ಬಂದಿರೋ ಫೀಲ್ ಅಲ್ವಾ ಹಾಯ್ ಅಕ್ಕ ಏನ್ ಅನಿಸ್ತಾ ಇದೆ ನೀನೇ ಮಾತಾಡಿ ಎಲ್ಲಾದ್ರಲ್ಲೂ ಸೈಲೆಂಟ್ ಆಗಿರೋದು ಅವ್ವ ಮಾಡಿದ್ರು ನೀವೇ ನಿಂಗಮ್ಮ ಹೌ ಆರ್ ಯು ಫೀಲಿಂಗ್ ನಿಮ್ದು ಯಾರು ಇರೋಲ್ಲ ಗೈಸ್ ಇಲ್ಲಿ ನಾವು ಅಷ್ಟೇ ಓ ಸಣ್ಣ ಡುಂಗಿಲೇ ಗೈಸ್ ನಮ್ಗೆ ಕೊಟ್ಟಿರೋದು ಇದೆ 2 ರೂಮು ಓ ಸಿಕ್ಕಾಪಟ್ಟೆ ದೊಡ್ಡದಾಗೈತೆ ಕ್ರೇಜಿ ಸಕ್ಕದಾಗಿ ಕಟ್ಸಿದ್ದೀರಾ ಒಂಥರ ಎಸ್ಥೆಟಿಕ್ ಆಗೈತೆ ಅನ್ಕೊಳ್ರಿ ಈ ಕಡೆ ಒಂದು ವಾಶ್ರೂಮು ಈ ಕಡೆ ಒಂದು ವ್ಯೂ ಪಾಯಿಂಟ್ ಇದೆ ಕ್ರೇಜಿ ಒಂದಿದ್ದು ಆ ಕಡೆ ಟೀ ಕಾಫಿ ಮಾಡ್ಕೊಳ್ಳೋಕೆ ಒಂದು ವಾರ್ಡ್ರೋಬ್ ಇದು ಗೈಸ್ ಈ 2 ರೂಮು ಒಂದೊಂದು ಸೇಮ್ ಕಿದ ಗುಳಿ ಹಾಕ್ಲಾ ಗುಳಿ ಗೈಸ್ ತಮ್ಮ ಗೂಳಿ ಮರಿ ಅಪ್ಪಿ ಒಂದ್ ಸಣ್ಣ ಜಗಳ ಆಡಿದ್ರು ಗುಳಿ ಲೇ ಎದಲ್ರಲ್ಲೇ ಊಟ ರೆಡಿ ಐತಂತೆ ಹೊಡೆದ ಸಾಕ ಗುಳಿ ಜ್ವರ ಹೊಡಿಯಕ ಜೋರಾಗಿ ಸೇರ್ ಕುಳ್ಳ ನಿಲ್ವೇನೆ ಯಾಕೆ ಕಳ್ತಿದ್ಯಾ ನಿಮ್ ಅಣ್ಣ ಹೊಡೆದ್ನ ಇನ್ನೊಂದ್ ಚೂರು ಸರಿಯಾಗಿ ಕೊಟ್ಟಿರೋ ಕಡೆ ಆದ್ರೂ ಕೊಡ್ತಾ ಅನ್ಕೊಂಡು ಇನ್ನೊಂದ್ ಚೂರು ಹೊಡಿಯಕ್ ಬಂದ ನಾನ್ ಬಿಡ್ಬೇಕಲ್ಲ ನಿಂಗವ ನಾನ್ ಈ ಕಡೆ ಒಂದ್ ಸೇರ್ಸ್ಬಿಟ್ಟಿ ನೋಡು ಗೂಳಿಗೆ ಬಿಲ್ಡಪ್ ಅಲ್ಲೋಡ ಹಂಗೆ ಮನೆಗೆ ಇನ್ನೂ ಎದ್ದಿಲ್ಲ ನೋಡಕ್ ಬೇಕಾರೆ ಗುಳೆ ತಿರ್ಗಾ ಇನ್ನೂ ನಂಗೆ ಹೊಡೆದ್ ಮಲಗಿಸ್ತೀನಿ ನೋಡು ಇವಾಗ ಹೊಡೆದ್ ಮಲಗಿಸಿರೋದಲ್ಲ ಬಿತ್ಕೋ ನಾನು ಎಗ್ರಾಡ್ತಾನೆ ನಾನು ಅವಾಗ ಎದ್ ಕುಕ್ಲವನ
ಮೋಚ ಪಾಪ ಅವಂದು ಕಣಮ್ಮ ತಪ್ಪು ಗುಳಿದು. ಹಾ ನನ್ ಮಗ ಸೀಟ್ ಬಿಟ್ಕೊಟ್ಟಿಲ್ಲ. ಇಲ್ಲೇ ತೋರ್ಸು ಕಣ್ಣೀರ್ ನೋಡು, ಕಣ್ಣೀರ್ ಏನೋ ಇಲ್ಲ ಎದ್ದು ಹೋಮ್ಮ. ಅಂದ್ರೆ ರೊಟ್ಟಿ ಆಮೇಲೆ ಇದು ಚಿಕನ್ ಮಂಚೂರಿ ಇದೆ. ಓಪನ್ ಮಾಡಿ. ಬೇಳೆ ಸಾಂಬಾರು. ಇಲ್ಲಿ ಸ್ಪೆಷಲ್ ಏನು ಅಂದ್ರೆ ಹೇಳಿ ಸರ್. ಏಡಿ ಸಾಂಬಾರು ತೋರಿಸಿ. ಏಡಿ ಇದೆ ನೋಡಿ. ಏಡಿನ ಫ್ರೈ ಮಾಡಕ್ಕಾಗಲ್ಲ? ಮಾಡ್ಬೋದು. ಈಗ ಸಾಂಬಾರು ಮಾಡಿದ್ದೀನಿ, ಫ್ರೈ ಮಾಡುವ. ನೈಟ್ ಫ್ರೈ ಮಾಡ್ಕೊಡ್ರಿ. ಮಾಡುವ. ಹಿಡಿಬೇಕಷ್ಟೇ ನೀವು. ಏಡಿ ತರ ಅದ ಅಷ್ಟೇ. ಸಿನಿಮಾದ ಯಾರು ತಿಂತೀನಮ್ಮ? ಹೆಂಗ್ ನೋಡ್ತೀರ ನೀವು? ರೊಟ್ಟಿ ತಿಂತೀರಾ ಇರಿ ನೀವು? ನಾವು ಗುರುವಾರ ನಮ್ದು ಇದು ಏಡಿ, ಕ್ರ್ಯಾಬು, ಇದು ಚಿಕನ್, ರೊಟ್ಟಿ, ಅಕ್ಕಿ ರೊಟ್ಟಿ ಅಲ್ಲ ಇದು. ಇದು ಮೀನು ಸ್ವಲ್ಪ ಸ್ಪೈಸಿ ಆಗಿರ್ತದೆ ಅಂತ. ಇದು ಸಕ್ಕತ್ತಾಗಿದೆ ಗೈಸ್. ಏಡಿ ಫಸ್ಟ್ ಟೈಮ್ ಕ್ರೇಜಿ ಅನ್ಕೊಳ್ಳಿ ಏಡಿ. ಗೈಸ್ ಇಲ್ಲಿಂದ ನೋಡಿದ್ರೆ ಒಳ್ಳೆ ವ್ಯೂ ಕಾಣಿಸುತ್ತೆ ಅನ್ಕೊಳ್ಳಿ. ನೋಡ್ ಕಣ್ಣೀರೇ ಬಂದ್ಬಿಟ್ಟು. ಏನ್ ಬಿದ್ಲಾ? ಕೆಳಗ್ ಬಿದ್ಲಾ? ಹಿಂದೆ ಕಾಲ ಮುಂದೆ ಬಿದ್ದಿದ್ದು ಸರಿ ಬಂದಿದ್ದೆ. ಚಪ್ಲಿ ರಕ್ತ ಬಂದರ ಮನ್ವಿ ತಿನ್ನುವ ಅವಳು ಇಬ್ರು ಬಿದ್ದಿರೋದು. ನಿಂಗೇನಮ್ಮಿ ಆಯ್ತಾ? ಕಿತ್ತೋದವಳೆ ಕಿರ್ಚ್ಕ ವಾಟ ಎಲ್ಲ ಸಂಡೋಗಿ ಸಮಾಚಾರ. ಲುಕ್ ನೋಡು ಅಷ್ಟೇ, ಲುಕ್ಕೆ ಕಾಸು ಕಣ್ಣಲ್ಲೇ ಎದುರಿ ಸಾಕ್ಬಿಡ್ತದೆ. ಗೈಸ್ ಇವಾಗ ನಾವು ಮನುಷ್ಯರಾಗಿ ಬಂದು ಕಾಡು ಮನುಷ್ಯರಾಗಿ ಕ್ರಾಯ್ ಬಿಡಿಯಕ್ಕೆ ಹೋಯ್ತಾವೆ. ಯಾರಿಗೆಲ್ಲ ಪೀಸ್ ಬೇಕು, ನೆಮ್ಮದಿ ಬೇಕು, ನೇಚರ್ನ ಎಂಜಾಯ್ ಮಾಡಬೇಕು, ನೆಮ್ಮದಿ ಹುಡ್ಕೊಂಡು ಬೆಂಗಳೂರಿಂದ ಇಲ್ಲಿವರೆಗೂ ಸಕಲೇಶ್ಪುರ ಈ ಸೈಡ್ ಬರೋರಲ್ಲ ಬಂದ್ರೆ ಈ ಹೋಮ್ ಸ್ಟೇಗೆ ಬನ್ನಿ. ಇದು ಚನ್ನರಾಯಪಟ್ಟಣದ ಅಕ್ಕಪಕ್ಕನೇ ಇರೋದು. ರಿವರ್ ಸೈಡ್ ಹೋಮ್ ಸ್ಟೇ ಅಂತ. ಯಾಕಂದ್ರೆ ಇಲ್ಲಿ ನೋಡಿ ಹೊಳೆ, ಇದು ರಿವರ್ ಅಲ್ಲ ಆದ್ರೆ ಹೊಳೆ ಹೋಮ್ ಸ್ಟೇ ಅಂತ ಇಡಬೇಕಾಗಿತ್ತು. ಆದ್ರೆ ರಿವರ್ ಸೈಡ್ ಹೋಮ್ ಸ್ಟೇ ಅಂತ ಹೆಸರು ಕೊಟ್ಟವ್ರೆ. ಇಲ್ಲಿ ನೀರಲ್ಲೆಲ್ಲ ಆಟ ಆಡ್ಬೋದಂತೆ. ಅಂದ್ರೆ ಅರಿಯೋದು ಅಲ್ವಾ. ಇದು ತೆಪ್ಪ ಅನ್ಸುತ್ತೆ. ಆದ್ರೆ ಯಾರು ನಮ್ಮಟ್ಲಿ ನಮ್ಮಮ್ಮ ಬೈತೆ ಇಳಿಸಕ್ ಬಿಡಲ್ಲ. ಒಟ್ನಲ್ಲಿ ನೆಮ್ಮದಿ ಅನ್ಕೊಳ್ರಿ. ಹೋಮ್ ಸ್ಟೇ ಅಡ್ರೆಸ್ ಮತ್ತೆ ಹೋಮ್ ಸ್ಟೇ ಹೆಸರು ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹೇಳ್ಬಿಟ್ರಿ ಹಂಗೆ ಸ್ವಲ್ಪ ಡೀಟೇಲ್ಸ್ ನಮ್ಮ ಜನಗಳು ಬರೋರ್ಗೆ. ಉಲಿವಾಲ ಕೊಪ್ಪಲು ಅಂತ ಹೇಳ್ಬಿಟ್ಟು ಗನ್ನಿಕಡ ನಿಯರ್ ಬರುತ್ತೆ. ಚನ್ನರಾಯಪಟ್ಟಣದಿಂದ 10 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಇದು ಹೊಳೆ ನರಸೀಪುರ ರೋಡ್ ಅಲ್ಲಿ. ಮತ್ತೆ ಇದು ಹೋಮ್ ಸ್ಟೇ ಹೆಸರು ರಿವರ್ ಸೈಡ್ ಹೋಮ್ ಸ್ಟೇ ಅಂತ ಹೇಳ್ಬಿಟ್ಟು. ಮತ್ತೆ ನಿಮ್ ಕಾಂಟ್ಯಾಕ್ಟ್ ನಂಬರ್ 996465 9668. ಓಕೆ, ಥ್ಯಾಂಕ್ ಯು ಸರ್. ಅಲ್ಲ ಕಲ್ಲಿದೆ. ಮತ್ತೆ ಗೈಸ್ ಅದು ತೆಪ್ಪ ಅನ್ಬಿಟ್ಟೆ, ಅದು ತೆಪ್ಪ ಅಲ್ಲ ಆದ್ರೆ ಹೋಮ್ ಸ್ಟೇ ಹೊಳೆ. ಇವರೇ ನೋಡಿ ಕ್ರಾಬ್ ಎಕ್ಸ್ಪರ್ಟ್. ಬರೀ ತತ್ತಿ ನೋಡಿ, ಎಲ್ರಿಗೂ ನೀನೇ ಟಾರ್ಗೆಟ್ ಆಯ್ತಿದ್ಯಾ, ಹೇಳಿದ್ ಮತ್ ಕೇಳಲ್ಲ ಅಂತ. ಇವಳು ನೋಡು, ಅದಕ್ಕೆ ನಾನು ಇವಳನ್ನ ಮದುವೆ ಆಗ್ಬೇಕು ಅಂತಿರೋದು. ಒಳ್ಳೆ ಹುಡುಗಿ. ಇಲ್ಲಿ ನೋಡಿ ಎಲ್ಲ ಇಕ್ಕಟ್ಟಲ್ಲಿ ಕೂತಿರೋದು 1 2 ನೀವು ಇಲ್ಲೇ ಎಷ್ಟು ಜನ ಕೂತಿದ್ರಿ ಟೋಟಲ್? ನಮ್ ಕಾರಲ್ಲಿ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ 11 ಜನ ಕೂತಿರೋದು. ಓಹೋ, ಬಿಂದುಕು ನಿಂದೆ ಹಾಕಿರೋದು. ಅಪ್ಪಿ ಇಲ್ಯಾ? ಲಪರೋ ಇದು ದೊಂಗಿ ಮದುವೆ ಹೋಗ ನಿನ್ಗಳು ಕುತ್ಕತೆ ಕುತ್ಕೊಳಲ್ವಾ? ಕುತ್ಕತನ ಗುಡ್ಕರ್ಲಿಕ್ಕೆ ಸುಮ್ಮ ಕರೆಕ್ಟ್ ಆಗಿ ಹೇಳಿದೆ ಕಣಿರಮ್ಮ. ನಮ್ ಕರೀನ್ ಲಾಕ್ ಮಾಡಾಯ್ತು. ಇಲ್ಲಿ ನೋಡಿ ಈ ತರ ಒಂದ್ ಜಾಗ, ಅಲ್ಲಿ ಹರಿಯೋ ಇದು ನೀರ್ ಸದ್ ಕೇಳಿಸ್ತಿದ್ದ. ಏಡಿ ಹಿಡಿಯೋದು ಹೆಂಗೆ ಅಂತ ನೋಡಕ್ ಎಲ್ಲಾರು ಸಾಲಾಗಿ ನಿಂತ್ಕೊಬಿಟ್ಟವ್ರೆ. ಇಲ್ಲಿಗೆ ಕೋಳಿ ಕಳ್ಳೆಲ್ಲ ಕಟ್ಬಿಟ್ಟು ನೀರೊಳಗಿದ್ದಾವ ಅವು. ನೀರೊಳಗದೆ ಮಡ್ಗದು ಇದನ್ನ ಕಚ್ಕತ್ತದೆ ಬಂದು
ಹಾ ಕಚ್ಕೊಂಡು ಬಿಡಲ್ಲ, ಹಂಗೆ ಇಟ್ಕೊಂಡಿರ್ತವೆ. ಎಲ್ಲಾನು ಒಟ್ಟಿಗೆ ಕೊಟ್ಟು ಸುಟ್ಬಿಡ್ತಿದ್ದೀರಿ, ಕಚ್ಕ ತಿನ್ಕೊ ಹೊಂಟೋಗ್ಬಿಟ್ರೆ ನಮ್ ಕೈಗೆ ಚೊಂಬಿಡಿಸ್ಬಿಟ್ಟು ಹಂಗ ಮಾಡಲ್ಲ. ಅಲ್ಲ ಕಚ್ಕೊಂಡು ಹಂಗೆ ಬಿಟ್ಬಿಟ್ಟವ ಅಂದ್ರೆ ಹಂಗೆ ಇದ್ದವ, ಹಂಗೆ ಇರ್ತವ, ಬಿಟ್ಟೋಗಲ್ಲ. ನೋಡಿ ಕಳ್ಳ ಹೆಂಗ್ ಕಟ್ಟವ್ರ, ಏಡಿ ಹಿಡಿಯೋರು ನೋಡಿ ಕಲ್ತ್ಕಳ್ರ ಇಟ್ಟು. ಶಶಿಕಲಾ ಹುಸಿ ತಿನ್ನು, ಅಪ್ಪಿ ತಿನ್ನೆ, ಕಳ್ ತಿನ್ನು. ಎಷ್ಟೊತ್ತು ಕಾಯ್ಬೇಕು? ಅರ್ಧ ಗಂಟೆ ಕಾಯ್ಬೇಕಾ? ಕೋಳಿನೇ ತಿಂತೀವಿ, ಕಳ್ ತಿಂದ್ರೆ ಏನದ್ದು? ಕಳ್ ಕ್ಲೀನ್ ಮಾಡ್ಬಿಟ್ಟು ತಿನ್ಬೇಕು. ಇವಾಗ ನಮ್ಮ ಆಯುಧ ರೆಡಿ. ಮುಸಾರ್ ಕಣೆ ಇರಮ್ಮ ಸುಮ್ನೆ, ನನ್ನ ಚಿಕ್ಕಣ್ಣ. ಅಪ್ಪಿ ಬಾರ ಇರ್ಲಿ, ಬಾರೆ ಎದ್ರಕಬೇಡ. ನಾನೇ ಎಲ್ ಮಾಡ್ಬೇಕು? ಮಾತು ಕೀತಾಡಂಗಿಲ್ಲ ಏನುವೆ? ಮಾತಾಡ್ಬೋದಾ? ಮಾತಾಡಿದ್ರೆ ಜಾಸ್ತಿ ಬರೋದಾ? ಅದೇ ಇನ್ನೊಂದು ಕಟ್ಟಿ ಮಡಗಿರೋದು ಅವರು ತಿನ್ಕೊಬಿಟ್ಟಿರೋದು ಅವೆಲ್ಲಾನು. ಕ್ರೇಜಿ ಅನ್ಕೊಳ್ಳಿ, ಆದ್ರೂ ಒಬ್ಬೊಬ್ಬೊಬ್ಬೊಬ್ಬ ಹರಿಯೋ ನೀರು. ಇದಕ್ಕೆ ಫ್ಯಾಮಿಲಿ ಜೊತೆ ಯಾರು ಬರಕ್ ಇಷ್ಟ ಪಡಲ್ಲ ಕಣಮ್ಮ, ನಿಜವಲ್ವೇ. ಇರಾಮ ಓಸಿ ಲಾ ವರ್ಷಿತ ಮಮ್ಮಿ ನೀನು ಅಮ್ಮ ಬಮ್ಮ, ನೀನು ಬಮ್ಮ, ಎಲ್ಲ ಅಲ್ಲೇ ಇರ್ಬೇಕಂತೀರಿ. ಬರ್ಲು ಒಂದ್ ಹಳ್ಳಿ ನಾವಿದ್ರೆ ಕಲ್ಲೊಳಗಲ್ಲ ಕಲ್ಲೊಳಗೆಲ್ಲ ಬಿದ್ದು ಬಿಟ್ರೆ ಅಂತ ಬಿದ್ರು ಆಯ್ತು. ಇದು ತಿನ್ಕೊಬಿಟ್ಟಿರೋದ ಎಲ್ಲಾನು ಪೂರ್ತಿ. ಇದು ನೀವೇ ಕಟ್ಟಿದ್ದ? ಮಾತಾಯಿ ಅತ್ತೆ ತರ ಇರ್ಬೇಕು, ಭಯನೇ ಪಡ್ತಾ ಅಲ್ಲಿ ನೋಡು. ಗೂಳಿ ನುಗ್ತಾ ಇರೋದು ಗೂಳಿ ಅವ್ರಮ್ಮ. ನಮಸ್ಕಾರ ತಾತ, ಭಯನೇ ಪಡಲ್ಲ. ಅಭ್ಯಾಸ ಐತೆ, ಯಾಕೆ ಭಯ ಕಾಲ್ ಕಾಲು ಈ ಕಾಲ್ ಮುಟ್ಟು ಮುಟ್ಟಿ ಏನಾಗಲ್ಲ. ಕಾಲ್ ಮುಟ್ಟು ಮುಟ್ಟೆ, ಕಾಲ್ ಮುಟ್ಟು ಏನ, ಕಾಲ್ ಮುಟ್ಟು ಕಾಲ್ ಮುಟ್ಟು ಏನ, ಕಾಲ್ ಮುಟ್ಟು ಏನಾಗಲ್ಲ. ಚಪ್ಪಲಿ ಕೆಳಗಾಯ್ತು, ಅದಕ್ಕೆ ತಗೊಳ್ಳ, ಏನಾಗಲ್ಲ. ದೂರ ತಗೋದ್ಬಿಡ್ತೀನಿ, ಮುಟ್ಟು ಏನಾಗಲ್ಲ, ಏನಾಗಲ್ಲ. ಈ ಕಾಲ್ ಮುಟ್ಟು ಆಯ್ತು, ಕಾಲ್ ಮುಟ್ಟು ಬರೀ ಕಾಲ್ ಮುಟ್ಟು ಏನ, ಹಿಡ್ಕೊ ಹಿಡ್ಕೊಂಡ್ಬಿಡ್ತೀನಿ. ಬಿಡಮ್ಮ ಸಾಕು, ಹಾಕ್ಸ್ಕೊಂಡ ಉಲ್ಟಾ ಪುಲ್ಟ ಬಿಸಾಕ್ಬಿಟ್ಟು